ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ಸ್ಟೇಟ್. ರೈತರು ಎಲ್ಲಿ ಸ್ಟೇಟ್? ರೈತರ ಬಗ್ಗೆ ಸ್ಟೇಟ್ ಬಗ್ಗೆ ಹೆಂಗ್ ಮಾಡಿದಾರ? ಸ್ಟೇಟ್ ಹತ್ರ ಕೋಲಾರ ರೋಡ್ ಆಗಿದಾರ, ಎಕ್ಸ್ಪ್ರೆಸ್ ರೋಡ್ ಇಲ್ವೇ? ಕೋಲಾರದಲ್ಲಿ ರೈತರು ಇಲ್ವಾ? PMIC ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾನು ನಿಜವಾಗ್ಲೇ ಯಾವ್ದು ಸುಪ್ರೀಂ ಕೋರ್ಟ್ ಆರ್ಡರ್ನು ಹೈಕೋರ್ಟ್ ಆರ್ಡರ್ ನನ್ನ ಕೈನಲ್ಲಿ ಇಲ್ಲ. ಇದ್ರೆ ನಾನು ಡಿಮಾಂಡ್ ಮೇಲೆ ಮಾಡ್ತೇನೆ, ಒಂದು 2 ಅವರ್ನು ಹೈಕೋರ್ಟ್ ಆರ್ಡರ್ನು ಓದ್ಬಿಟ್ಟಿರ್ಬೋದು, ಅದು ಮುಗಿದ ಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಓದಿರ್ಬೋದು. ಇಷ್ಟೇ ಡಿಮಾಂಡ್ ಮಾತಾಡಿರೋದು. ಟ್ರಾನ್ಸ್ಪರೆನ್ಸಿ ಆಗಿ ಮಾತಾಡಬೇಕು. ವಾಟ್ ಈಸ್ ದ ಟ್ರಾನ್ಸ್ಪರೆನ್ಸಿ? ಏನ್ ಮಾಡಬೇಕು? ಮುಖ್ಯಮಂತ್ರಿ ಸದನದಲ್ಲಿ ನೈಸ್ ಕಂಪನಿ ಅವನು ಈ ತರ ತಗೊಂಡ್ ಬಂದಿದ್ದಾನ, ಅವನು ಅನ್ಯಾಯ ಮಾಡಿದಾನ ರೈತರಿಗೂ. ಈ ಸದನದೊಳಗೆ ಎಲ್ಲರೂ ರೈತರ ಬಗ್ಗೆ ಮಾತಾಡ್ತೀವಿ ನಾವು. ಎಲ್ಲರೂ ರೈತರ ಬಗ್ಗೆ, ಎತ್ತರೆ ರೈತರು, ಸೈಕ್ಲೋನ್ ಬಂದ್ರೆ ರೈತರು, ಸುನಾಮಿ ಬಂದ್ರೆ ರೈತರು, ಎಲ್ಲ ರೈತರೇ. ಎಲ್ಲರೂ ಸೇರಿ ಒಂದು ಬಿಲ್ ಪಾಸ್ ಮಾಡಿ ಅದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಒಂದೇ ವರ್ಡ್ನಲ್ಲಿ ಮಾಡಿರ್ಬೋದು. ಪರ್ಸನಲ್ ಆಗಿ ಸೆಲ್ಫೀಸ್ ಆಗಿ ಒಳಗಡೆ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡಿ ಪ್ರಯೋಜನ ಇಲ್ಲ. ಈಗ ನಡೀತಾ ಇರೋದ್ರಲ್ಲಿ ನನ್ನ ಮಿಸ್ ದೇಶಪಾಂಡೆ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಐ ಶೌಟೆಡ್ ದಟ್ ಅಶೋಕ್ ಕೆನಿ, ಸೇಮ್ ವರ್ಡ್ ಯೂಸ್ಡ್. ಹೌ ಕ್ಯಾನ್ ಯು ಚಾರ್ಜ್ ಅಬೌಟ್ ದ ಗವರ್ಮೆಂಟ್? ಅವನೇನು ಟಾಟಾನಾ ಬಿರ್ಲಾನಾ? ಆಫ್ಟರ್ ಆಲ್ ಹೇಳಿದ ನಿಜಾನೇ. ವಾಟ್ ಇಸ್ ದ ಸ್ಟ್ಯಾಂಡ್? ಈಗ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ನಮ್ಮ ಕಡೆ ನಿಜ ಎಲ್ಲರೂ ಮಾಡೋದು, ಯಾರನ್ನ ಒಬ್ಬನ ಕಾಪಾಡಬೇಕಾದ್ರೆ SP ಮುಂದೆ ಇವನು ಬಹಳ ಕಂತ್ರಿ ಕೆಲಸ ಮಾಡಿ ಬಂದಿದ್ದಾನ, ಬೂಟ್ಸಲ್ಲಿ ಹೊಡಿತೇನೆ, ಹೆಂಗ ಹೊಡಿತೇನೆ, ಹಂಗ ಎಲ್ಲ ಮಾತಾಡೋದು SP ಮುಂದೆ. ಎಷ್ಟು ಚೆನ್ನಾಗಿ ಮನುಷ್ಯ SP ಅವರು ಈ ತರ ಮಾಡಿದ್ರೆ ಜೈಲ್ ಕಳಿಸ್ಬೇಕಾಗಲ್ಲ ಹೇಳಿ ಕೊನೆಗೆ ಪಾಪ ಅವನು ಬಿಟ್ಬಿಡಿ ಸರ್ ನೀನು. ಹೆಂಗೆ ಇದು ನಿಜ? ಇಷ್ಟೆಲ್ಲ ಹೇಳಿದ ಮೇಲೆ ಅವನು ಜೈಲು ಕಳಿಸ್ತಾನೆ. ನಾವು ನೋಡಿದ್ರೆ SP ಹತ್ರ ಪಾಪ ಅವ್ರ ತಾಯಿ ತಂದ್ರೆ ಒಲ್ಲೂರು ಸರ್ ಏನೋ ಅವ್ನು ಯಾರ ಜೊತೆ ಹಿಂಗ್ ಮಾಡಿದಾನ, ಅದಕ್ಕೆ ಇಷ್ಟು ಮಾತಾಡ್ಬೇಕು? ಸೈಟ್ ಆಗಿ ಬಂದು ಹೇಳ್ಬೋದು ತಾನೆ, ಪಾಪ ಅವ್ರು ಒಳ್ಳೋರು ಸರ್ ಬಿಡ್ರಿ. ಈ ತರ ಮಾತಾಡಿದ್ರೆ ಸದನದಲ್ಲ 1 ವಾರ ನಾವು ಚರ್ಚೆ ಮಾಡಿ. ಸ್ವಾಮಿ, ನನ್ನ ಹತ್ರ ಹೈಕೋರ್ಟ್ ಸ್ಟೇಟ್ಮೆಂಟ್ ಏನಿಲ್ಲ, ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ ಏನಿಲ್ಲ. ಅಶೋಕ್ ಕೆನಿ ಅವನು ಮಹಾನ, ಅವನು ದೇವ್ರ, ಅವನು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿದ್ದಾನ, ಪೇಪರ್ನಲ್ಲಿ ಓದಿರೋದು ಮಾತ್ರ ಗೊತ್ತಿದೆ ನಮಗೆ. ನಾವೇನ್ ಮಾಡ್ತೀವಿ ಅಂದ್ರೆ ಕೆಟ್ಟವನು ಒಲ್ಲವನು ಮಾತಾಡ್ತೀವಿ, ಒಲ್ಲವನ್ನ ಕೆಟ್ಟವನು ಮಾತಾಡ್ತೀವಿ. ಕೆಲವರು ಮಾತಾಡೋ ಟೈಮ್ನಲ್ಲಿ ಮಧುಸ್ವಾಮಿ ಅವರು, ಶ್ರೀರಾಮ್ ರೆಡ್ಡಿ ಅವರು ನಮ್ಮ ರಾಜ್ಯದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ದಂಡ ಹಾಕಿದ ಅನ್ನೋದ್ರಲ್ಲಿ ಅವ್ರು ಅಬ್ಜೆಕ್ಷನ್ ಮಾಡಿದ್ರು. ದಂಡ ಅಲ್ಲ ರೀ, ಅದು ಕಾಸ್ಟ್. ಅವರು ತಪ್ಪು ಮಾಡಿಲ್ಲ ಪಾಪ. ಕಾರ್ನಲ್ಲಿ ಹೋಗ್ತಾ ಇದ್ದಾನೆ ಡ್ರೈವರ್ ಜೊತೆನಲ್ಲಿ, ಇಮಿಡಿಯೇಟ್ ಚೆಸ್ಟ್ ಪೈನ್ ಬಂದ್ರೆ ಒಂದು ಮೆಡಿಕಲ್ ಶಾಪ್ ಅಲ್ಲಿದ್ರೆ ಇಲ್ಲೇ ನಿಲ್ಸಪ್ಪ, ಒಂದು ಟ್ಯಾಬ್ಲೆಟ್ಸ್ ತಗೊಂಡು ಬನ್ನಿ ಅಂದ್ರೆ ಅವ್ನು ಹೋಗಿ ಬರೋದಿಲ್ಲ. ಪೊಲೀಸ್ ಬಂದು ಇಲ್ಲಿ ನಿಲ್ಸಿರೋದು ತಪ್ಪ್ರಿ, ಹೌದು ಸ್ವಾಮಿ ಚೆಸ್ಟ್ ಪೈನ್ ಅದಲ್ಲ, ಇಲ್ಲ 50 ರೂಪಾಯಿ ಫೈನ್ ಏನ್ ಆಗ್ತಾನೆ. ಫೈನೇ ಸತ್ಯಾಂಶಕ್ಕೆ ಪಾಪ ಅವ್ರು ಮಾಡಿದ್ದು, ಅವ್ರ ಚೆಸ್ಟ್ ಪೈನ್ಗೋಸ್ಕರ, ಬೇರೆ ಏನಿಲ್ಲ. ಅವ್ರಿಗೆ ಗೊತ್ತಿದೆ ರೂಲು ರೈಟ್ಸ್ ಎಲ್ಲ. ಬಟ್ ಚೆಸ್ಟ್ ಪೈನ್ಗೆ ಇಮಿಡಿಯೇಟ್ ಡ್ರೈವರ್ ಸ್ಟಾಪ್ ಮಾಡಿ, ಡ್ರೈವರ್ ಟ್ಯಾಬ್ಲೆಟ್ ತಗೊಂಡು ಬರೋದ್ರಲ್ಲಿ ಟ್ರಾಫಿಕ್ ಪೊಲೀಸ್ 50 ರೂಪಾಯಿ ಫೈನ್ ಹಾಕಿದ್ದಾನೆ. ಅದು ಓನರ್ ಬರೋದಿಲ್ಲ ಪಾಪ, ತಪ್ಪು ಮಾಡಿದ್ರು ಡ್ರೈವರ್. ಅವ್ರ ವಕೀಲ್ಗಳು ಏನೋ ತಪ್ಪು ಮಾಡಿರ್ಬೋದು ಆ ಪೇಪರ್ನಲ್ಲಿ, ಕರೆಕ್ಟ್ ಆಗಿ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಬಂದಿರ್ಬೋದು. ಅವ್ರು ಇಷ್ಟು ಪ್ರಯೋಜನ ಮಾಡಿದೆ ಅದಕ್ಕೋಸ್ಕರ ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ಸ್ಟೇಟ್. ರೈತರು ಎಲ್ಲಿ ಸ್ಟೇಟ್? ರೈತರ ಬಗ್ಗೆ ಸ್ಟೇಟ್ ಬಗ್ಗೆ ಹೆಂಗ್ ಮಾಡಿದಾರ? ಸ್ಟೇಟ್ ಹತ್ರ ಕೋಲಾರ ರೋಡ್ ಆಗಿದಾರ, ಎಕ್ಸ್ಪ್ರೆಸ್ ರೋಡ್ ಇಲ್ವೇ? ಕೋಲಾರದಲ್ಲಿ ರೈತರು ಇಲ್ವಾ? ಡಿಫೆನ್ಸ್ ಅವ್ರಿಗೂ ಸುಮಾರು 550 ಏಕರ್ ಕೊಟ್ಟಿದ್ರೆ ಅದು ಯಾರು ಬರೀ ದರ್ಖಾಸ್ ಭೂಮಿನಾ, ಸಿಮೆಟ್ರಿ ಭೂಮಿನಾ? ಅದು ರೈತರ ಭೂಮಿ ಇಲ್ವಾ? ಬೆಂಗಳೂರು ಸುತ್ತಮುತ್ತಲ ರೈತರುಗಳಿಗೆ ಮಾತ್ರ ರೈತರು, ಕೋಲಾರ ಕಡೆ ರೈತರಿಲ್ಲ. ಬಟ್ ನಾವು ರೈತರಿಗೋಸ್ಕರ ಎಲ್ಲ ತಪ್ಪಿಲ್ವಾ? ವಾಟ್ ಈಸ್ ದ ರಿಯಾಲಿಟಿ? ಅವನು ಬೇಕಾ ಬೇಡಾನ? ದಟ್ ಯು ಡಿಸೈಡ್. ಅಶೋಕ್ ಕೆನಿ 10 ವರ್ಷ ಮುಂದೆ ಅಗ್ರಿಮೆಂಟ್ ಮಾಡಿದ್ರು, ಹಿಂದಿನ ಚೀಫ್ ಮಿನಿಸ್ಟರ್ ಮಾಡಿದ್ರು. ಅವ್ರು ಮಾಡಿದಕ್ಕೋಸ್ಕರ ಅವನಿಗೆ ಮಾಡ್ತಾ ಇದ್ದ. ನಾನು ಈಗ ಮನೆಯಲ್ಲಿ ಯಾರಾದ್ರು ಬರೋನಕ್ಕೆ ಹಸು ಆಗುತ್ತೆ ಇದೆ, ಹೌದಪ್ಪ ಬಾಳ ಹಸು ಆಗಿದೆ, ಒಳಗಡೆ ಹೋಗಿದೆ ಸ್ವಲ್ಪ ತಿನ್ಬಿಟ್ಟು ಬನ್ನಿ, ಒಂದು 10 ಇಡ್ಲಿ ಇಟ್ಟಿದ್ದಾರೆ. ಇವನು ಒಳಗಡೆ ಹೋಗಿ 10 ತಿನ್ಬಿಟ್ಟು ಬಂದ್ರೆ ಸುಮ್ಮನೆ ಇರ್ತಾನ? ಆತರ ಹಿಂದಿನ ಚೀಫ್ ಮಿನಿಸ್ಟರ್ ಮಾಡಪ್ಪ ಅಂತ ಹೇಳಿರ್ಬೋದು, ಮಾಡಪ್ಪ ಅಂತ ಹೇಳಿದಕ್ಕೆ ಇಷ್ಟೆಲ್ಲ ನುಗ್ಬೇಕಾ?
ಅದಕ್ಕೆ ನೀವೇ ಹೇಳಿದ್ರೆ ಮಾಡಿದ್ವಿ, ನೀವೇ ಹೇಳಿದ್ರೆ ಮಾಡಿದ್ರೆ ಊಟ ತಿನ್ನೋ ಇರೋದಕ್ಕೂ ಒಂದು ಗುಂಡಾನಲ್ಲಿ ಇರೋ ತಿನ್ಬಿಟ್ಟು ಹೋಗೋಕ್ಕಾಗದ. ಸೊ ಎಷ್ಟು ಬೇಕಾ ಅಷ್ಟು, ನಿಮ್ಗೆ ರೋಡ್ ಎಷ್ಟು ಬೇಕಾ ಅಷ್ಟು ತಗೊಳ್ಳಿಯಪ್ಪ. ಚರ್ಚೆ ಮಾಡಿದಿರಾ? ಅಪೋಸಿಷನ್ ಕಡೆ ಲೀಡರ್ಗಳು ನೀವು ಎಲ್ಲ ಕೂಡಿಸಿ ಇಟ್ ರಿಯಲ್ ಇಂಟ್ರೆಸ್ಟೆಡ್ ಅಬೌಟ್ ಕರ್ನಾಟಕ ಅಂದ್ರೆ ಕೂತ್ಕೊಂಡು ಮಾತಾಡಿದಿರಾ? ಇಲ್ವೇ? ಫಾರಿನ್ ನಲ್ಲಿ ಪಾರ್ಟಿ ಇಟ್ಟಿದ್ದಾರೆ, ಡ್ಯಾನ್ಸ್ ಪಾರ್ಟಿ. ಯಾವುದೋ ಒಂದು ಊರು ಫಾರಿನ್ ಸ್ವಾಮಿ. ಫಾರಿನ್ ಅಂದ್ರೆ ಫಾರಿನ್. ಈಗ ಫಾರಿನರ್ಸ್ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾವು ಊರು ಹೇಳಿದ್ರು, ಸ್ವೀಡನ್ ಅವ್ನು ಬಂದಿದಾನೋ, ಜಪಾನ್ ಅವನು ಬಂದಿದಾನೋ, ಯಾರು ಹೇಳಿಲ್ಲ. ಫಾರಿನ್ ಅವರು ಬರ್ತಾ ಇದಾರೆ ಅಷ್ಟೇ ಹೇಳಿದ್ರು. ಯಾವುದೋ ಒಂದು ಊರನ್ನು ಇಟ್ಕೊಳ್ಳಿ, ಪಾರ್ಟಿ ಇಟ್ಟಿದ್ದಾರೆ. ಪಾರ್ಟಿನಲ್ಲಿ ಎಲ್ಲ ಕಪ್ಪುಗಳು ಇಟ್ಕೊಂಡು ವಿಸ್ಕಿ ಬ್ರಾಂಡಿ ಎಲ್ಲ ತಗೊಂಡು ಕಪ್ ಗ್ಲಾಸ್ ಅದು ಯಾವುದು ಅದು ಕುಡಿಯೋರು ಗೊತ್ತಿದೆ, ನನಗೆ ಗೊತ್ತಿಲ್ಲ. ಗ್ಲಾಸ್ ಕಪ್. ಒಬ್ಬರು ಮಾತ್ರ ಸೈಲೆನ್ಸ್ ಆಗಿ ಕೂತ್ಕೊಂಡಿದ್ದಾನು. ಎಲ್ಲ ಡ್ಯಾನ್ಸ್ ನಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ರು ಇವನೇ ನೋಡ್ತಾ ಇದ್ದಾರೆ. ಅಯ್ಯೋ ಪಾಪ, ಇವನು ಏನು ಮುಟ್ಟಿಲ್ವೇ, ಯಾರು ಇವನು ಕರೆದಿಲ್ವಾ ಏನೋ, ಇವನಿಗೇನೋ ಒಂದು ಶೈ ಟೈಪ್ ಇದೆ ಏನೋ. ಅವನು ಹೋಗಿ ಕೇಳಿದ್ದಾರೆ, ಅಪ್ಪ ಬನ್ನಿಯಪ್ಪ ನೀವು ಒಂದು ಕಪ್ ತಗೊಳ್ಳಿ. ಅವನು ಬೇಡ ಅಂತ ಹೇಳಿದ್ದಾನೆ. ಇನ್ನೊಬ್ಬರು ವಿಸ್ಕಿ ಬೇಡದ್ರೆ ಅಟ್ಲೀಸ್ಟ್ ವೈನಾದ್ರು ತಗೊಳ್ಳಿಯಪ್ಪ ಅನ್ನು. ಬೇಡ ಬೇಡ ಅಂತ ಹೇಳಿದ್ದಾನೆ. ಅಟ್ಲೀಸ್ಟ್ ಕೂಲ್ ಡ್ರಿಂಕ್ಸ್ ಕಪ್ ಅದು ತಗೊಳ್ಳಿಯಪ್ಪ. ಒಂದ್ಸಲ ನಾನು ಕುಡಿದ ಮೇಲೆ ಯಾವ್ದು ಕಪ್ಪು ಮುಟ್ಟೋದೇ ಇಲ್ಲ ಅಂತ ಹೇಳಿದ್ದಾನೆ. ಎಂತ ಯೋಗ್ಯರು ನೋಡಿ, ಇವ್ರು ಪಾಪ ಮಗ ಯೋಗ್ಯರು ಎಲ್ಲ ಕರಿತಾ ಇದ್ರು, ಬನ್ನಿ ಸ್ವಾಮಿ ಬನ್ನಿ ಒಂದು ವೈನಾದ್ ತಗೊಳ್ಳಿ, ಜ್ಯೂಸಾದ್ ತಗೊಳ್ಳಿ. ಒಂದ್ಸಲ ನಾವು ಕುಡಿದ ಮೇಲೆ ಯಾವ ಕಪ್ಪು ಮುಟ್ಟೋದೇ ಇಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾರು ಕುಡಿದಿದ್ದಾರೋ ಗೊತ್ತಾಗ್ಬೇಕು. ನಾವು ಸುಮ್ಮನೆ ಆ ಚೀಫ್ ಮಿನಿಸ್ಟರ್ ಮಾಡಿದರು, ಈ ಚೀಫ್ ಮಿನಿಸ್ಟರ್ ಮಾಡಿದ್ರು, ಆ ಚೀಫ್ ಮಿನಿಸ್ಟರ್ ಮಾಡಿ ನಿಜವಾಗಲೂ ಕುಡಿದಿರೋ ಹೆಂಗೆ ಹೇಳಿದ ನೋಡಿ. ಒಂದ್ಸಲ ನಾವು ಕುಡಿದ ಮೇಲೆ ಕಪ್ಪೆ ಮುಟ್ಟೋದಿಲ್ಲ. ಯಾರು ನಿಜವಾಗಲೂ ಕುಡಿದಿರೋದ್ರು ಯಾರಾದ್ರು ಹೇಳಿದಾರಾ? ಈ ಸದನದೊಳಗಡೆ ನಾವು ಕುಡಿದಿದ್ದನ್ನು ಯಾರಾದ್ರು ಹೇಳಿದಾರಾ? ಯಾರು ಹೇಳಿ? ದೆನ್ ವಾಟ್ ಇಸ್ ದ ಸೊಲ್ಯೂಷನ್? ಇಲ್ಲ, ಕವಿಗಳೆಲ್ಲ ಕುಡಿದು ಬಿಡೇ ಬರೆದಿರೋದು, ಕನ್ನದಾಸನಲ್ಲ. ಕುಡಿಯೋರ್ಗು ಜ್ಞಾನ ಬರೋದಿಲ್ಲ, ಕುಡಿಯೋರ್ಗೆ ಬರೋದು ಜ್ಞಾನ. ಇದು ನನ್ನ ಓಲ್ಡ್ ಗರ್ಲ್ ಫ್ರೆಂಡ್, ನ್ಯೂ ಗರ್ಲ್ ಫ್ರೆಂಡ್ ಎಲ್ಲ ಅವತ್ತೇ ಬರೋದು. ಸತ್ಯಾಂಶ ಯಾರಾದ್ರು ಹೇಳಿದಾರಾ? ಹೂ ಇಸ್ ದ ಅಶೋಕನಿ? ವಾಟ್ ಈಸ್ ದ ಪರ್ಪಸ್ ದೇ ಎಂಟರ್ಡ್? ಹೌ ಮಚ್ ಈಸ್ ಇನ್ವೆಸ್ಟೆಡ್? ಬರೀ ಮಾತುಗಳು ಹೇಳ್ತಾ ಇದ್ರಿ. ಗೌರ್ಮೆಂಟ್ ಯು ಹ್ಯಾವ್, ಆಲ್ ಬ್ಯೂರೋಕ್ರಾಟ್ಸ್ ಯು ಹ್ಯಾವ್, ಆಲ್ ಅಧಿಕಾರಿಗಳು ನಿಮ್ ಜೊತೆಲೇ ಇದ್ದಾರು, ಆಲ್ ಮಿನಿಸ್ಟರ್ಸ್ ಎಲ್ಲ ಮಹಾಭಾರತ ಬಗ್ಗೆ ಹೇಳಿದ್ರು. ಇನ್ನೊಂದು ಮಹಾಭಾರತದಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಲ್ಯಾಂಗ್ವೇಜ್ ಮೈ ಡಿಫರೆಂಟ್ ಬಟ್ ಭಾರತ ಸೇಮ್. ವಾಲ್ಮೀಕಿ ಒಂದು ಬರೆದಿದ್ದಾನೆ, ತಮಿಳ್ನಾಡಿನಲ್ಲಿ ಅವರು ಬರೆದಿದ್ದಾನೆ, ಕರ್ನಾಟಕದಲ್ಲಿ ಒಬ್ಬರು ಬರೆದಿದ್ದಾನೆ. ಹೌದು ಸರ್, ಹೇಳ್ತೇನೆ ನಾವು. ಆದ್ರಿಂದ ಆ ಮಹಾಭಾರತದಲ್ಲಿ ಅಭಿಮನ್ಯು ಬಹಳ ಇಂಟೆಲಿಜೆಂಟ್. ಅಭಿಮನ್ಯು ಕಾಪಾಡಿ ನಾವು ಒಳಗಡೆ ಕಲಿಸಿದ್ದು. ನಿಮ್ಗೆ ಅಪಾರ ಶಕ್ತಿ ಇದೆನೋ, ಒಳಗಡೆ ಹೋಗೋ ಗೊತ್ತಿದೆ, ಹೊರಗಡೆ ಬದಕ್ ಗೊತ್ತಿಲ್ಲ. ಆ ತರ ನಿಮ್ಮ ಬ್ಯೂರೋಕ್ರಾಟ್ಸ್ಗಳು ಯಾರಾದ್ರೂ ತಮ್ಮನೆ ಮುಖ್ಯಮಂತ್ರಿ ಅವರೇ ನಿಮಗೆ ಬಹಳ ಶಕ್ತಿ ಇದೆ, ನೀವು ಹೋಗಿ ಒಳಗಡೆ ಬಿಟ್ಟು ರೌಂಡ್ ಮಾಡ್ಕೊಂಡ್ರೆ ಹೊರಗಡೆ ಬರೋದಕ್ಕೆ ಕಲ್ಕೊಂಡು ಆಮೇಲೆ ಸಬ್ಜೆಕ್ಟ್ ಮೂವ್ ಮಾಡಿ. ವೈ? ಬಿಕಾಸ್ ದ ರೀಸನ್ ಈಸ್ ತಮ್ಮ ಜೊತೆಲೆ ಇರೋರು ಓಪನ್ ಆಗಿ ನಾವೆಲ್ಲ ಒಗ್ಗಟ್ಟಾಗಿದ್ವಿ, ಬಿಲ್ ಪಾಸ್ ಮಾಡಿ ನಿಮ್ ಜೊತೆಲೆ ಇರುತ್ತವೆ ಅಂದ್ರೆ ಅಧ್ಯಕ್ಷರು ಅಲ್ಲಿಂದ ಹೇಳ್ತಾರ ಹೌದು ಹೌದು ಬಿಟ್ರೆ ಹೌದು ಎಲ್ರಿ ಹೌದಾಗ್ಬಿಡ್ತದೆ. ಈಗ ಹೌದೌದು ಹೇಳಿದ್ರೆ ಹೌದಾಗುತ್ತಾ? ಯು ಮಸ್ಟ್ ಥಿಂಕ್ ದಟ್. ಯಾರು ಒಳ್ಳೇದು ಮಾಡ್ಬೇಕಂದ್ರೆ ನೀವು ತಪ್ಪೇ ಮಾಡಿಲ್ಲ, ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ತಾವು ಬಂದಿರೋದು ಹೀಗೆ. ಅಶೋಕ್ ನೀನು ಬಂದಿರೋ ಟೈಮಲ್ಲಿ ಹುಟ್ಟಿದ್ರು ಇಲ್ವೋ ಗೊತ್ತಿಲ್ಲ ನನಗೆ, ಯಾವ ವರ್ಷಕ್ಕೆ ಅವನು ಬಂದಿದ್ದಾನೆ ಇಲ್ವಾ, ನಿಮ್ಗೇನು ಸಂಬಂಧನೇ ಇಲ್ಲ ಇದು. ಬಟ್ ರೈತರಿಗೂ ಜಮೀನು ಬೇಕು, ಅವನೇನೋ ತಪ್ಪು ಮಾಡಿದಾನೋ ಒಂದು ನಿಮ್ಮ ಅಧಿಕಾರಿಗಳು ಏನೇನು ಗೋಲ್ಮಾಲ್ ಮಾಡಿರೋ ಅಧಿಕಾರಿಗಳು ಇನ್ನೂ ನಿಮ್ಮ ಜೊತೆಲಿ ಇಟ್ಕೊಂಡಿದ್ದೀರೋ ಅವ್ರು ನಿಮ್ಗೆ ಬರೆದು ಕೊಟ್ಟಿದ್ದಾರೆ. ಯಾವುದೋ ಒಂದು ರೀತಿಯಲ್ಲಿ ಆ ಸಬ್ಜೆಕ್ಟ್ ಬಂದಿದೆ, ಅದನ್ನು ಮೂವ್ ಮಾಡಿ ರೈತರುಗಳಿಗೆ ನಾವು ಒಳ್ಳೇದು ಮಾಡಬೇಕಂತ ನಿಮ್ದು ಅಭಿಪ್ರಾಯ, ಬೇರೆ ಏನಿಲ್ಲ. ಅದರಲ್ಲಿ ಆ ಸಂದರ್ಭದಲ್ಲಿ ನೀವು ಒಳಗಡೆ ಬರೋದು ಟೈಮ್ನಲ್ಲಿ ಸ್ವಲ್ಪ ಚಿಂತನೆ ಮಾಡಿ, ನಮ್ಮ ಜೊತೆಲಿರೋ ಪಿಲ್ಲರ್ಗಳೆಲ್ಲ ಸ್ಟ್ರಾಂಗ್ ಆಗಿದ, ಈ ಪಿಲ್ಲರ್ ಸ್ಟ್ರಾಂಗ್ ಇದ್ರೆ ನಾವು ಈ ಸಬ್ಜೆಕ್ಟ್ ಮೂವ್ ಮಾಡ್ಬೋದು. ನಿಮ್ಮ ಒಳಗಡೆ ಕಲಿಸಿ ಮಾಡಿಯಪ್ಪ ಮಾಡಿಯಪ್ಪ ರೌಂಡ್ ಮಾಡ್ಕೊಂಡು ಹೊರಗಡೆ ಬರೋದಕ್ಕೆ ಅವರೇ ಬ್ಲಾಕ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ? ಕಷ್ಟ ಆಗುತ್ತೆ. ಇದ್ರ ಚಿಂತನೆ ಮಾಡಿ. ನಾನು ಎಕ್ಸ್ಟ್ರಾ ಮಾತಾಡೋಕೆ ಅವಶ್ಯಕತೆನೇ ಇಲ್ಲ. ಇದರಲ್ಲಿ ಸುಪ್ರೀಂ ಕೋರ್ಟ್ ಏನಾಗಿದೆ, ರಿವ್ಯೂ ಪಿಟಿಷನ್ ಮಾಡಿದಿರಿ. ಎಸ್, ಇನ್ ದ ಪ್ರಿಕಾಷನರಿ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಸದನದ ಒಳಗಡೆ ಮಾತಾಡಿಕೊಂಡಿರೋ ಟೈಮ್ನಲ್ಲಿ ನೀವು ಅಲ್ಲಿ ಹೋಗಬಾರ್ದು. ಎಸ್, ದಟ್ ಈಸ್ ಅವರ್ ರೈಟ್ ಟು ಕಂಡಮ್ ಯು ಅಂಡ್ ಕ್ರಿಟಿಸೈಸ್.
ಬಟ್ ಯುವರ್ ರೈಟ್ ಶುಡ್ ಸೇ ಎಸ್ ಇನ್ ದ ಇಂಟ್ರೆಸ್ಟ್ ಆಫ್ ರೈತ. ಎಲ್ಲಿ ಇದ್ದಾನೆ ರೈತ ಪಾಪ ಹುಟ್ಟಿರೋನು, ಅವನ ಮೇಲೆ ಹೇಳಿ ರೈತರ ಇಂಟ್ರೆಸ್ಟ್ಗೋಸ್ಕರ ನಾವು ಹೋಗಿದ್ದೇನೋ, ನಿಮ್ಗೆ ಕೇಳೋದು ಅವಶ್ಯಕತೆ ಇಲ್ಲ, ಹೇಳಿ. ಏನಾಗುತ್ತೆ? ರೈತನ ಬಂದ್ರು ನೀನು ಯಾತಕ್ಕೆ ನಮ್ಮ ಹೆಸರು ಹೇಳಿದ್ದಾನೆ ಕೇಳ್ತಾನ? ಇಲ್ಲ, ಎಲ್ಲಿ ಬಂದು ಕೇಳ್ತಾನೆ ಪಾಪ ಅವನು? ಹೇಳೋದು ರೈತರು, ತಿನ್ನೋದು ನಾವು, ಅವನು ತಿನ್ನೋದಿಲ್ಲ. ಮೊನ್ನೆ ನಾವು ಅದೇ ಫಾರ್ಮರ್ ಇಂಡಸ್ಟ್ರಿ ಮಿನಿಸ್ಟರ್ ದೇಶಪಾಂಡೆ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಡಿನೋಟಿಫಿಕೇಶನ್ ಮಾಡಿದ್ರೆ ರೈತರಿಗೂ ಸಂತೋಷ ಆಗುತ್ತೆ. ರೈಟ್ ಸರ್, ಎಸ್ಟರ್ಡೇ ಈ ಸೆಡ್, ಬಟ್ ಆಪರೇಷನ್ ಮಾಡೋ ಟೈಮ್ಲಿ ರಕ್ತಾನೋ ಬರಬಾರ್ದು, ಆಪರೇಷನ್ ಆಗ್ಬೇಕಾ? ಹಾಗಾದ್ರೆ ಲೇಸರ್ ಮಿಷಿನ್ ತಗೊಂಡಿದ್ದೀರಾ? ಇದು ಹೆಂಗಿದೆ? ಇದು ಡಿನೋಟಿಫಿಕೇಶನ್ ಹಾಗೆ ಆಗುತ್ತೆ. ಸಂತೋಷದ ರೈತನಿಗೂ, ಅಯ್ಯೋ ನನ್ನ ಜಮೀನು ಬಂದಿದ್ದೇನೋ, ಪ್ರಾಜೆಕ್ಟ್ ಮಾಡೋಣ, ಅಯ್ಯೋ ನನ್ನ ಪ್ರಾಜೆಕ್ಟ್ ಹೋಗಿದ್ದೇನೋ, ಯಾವುದೋ ಒಂದು ಹಾಗೆ ಆಗುತ್ತೆ. ವೇರ್ ಇಸ್ ದ ಸ್ಟ್ಯಾಂಡ್ ಆಫ್ ದ ಗೌರ್ಮೆಂಟ್? ಯು ಮಸ್ಟ್ ಟೇಕ್, ಯು ಮಸ್ಟ್. ಒಬ್ಬನ್ ಟ್ರಾನ್ಸ್ಫರ್ ಮಾಡೋ ಟೈಮಲ್ಲಿ ಅಯ್ಯೋ ಪಾಪ ಅವ್ರ ಮಕ್ಕಳೆಲ್ಲ ಇಲ್ಲಿ ಓದ್ತಾ ಇದಾರೆ, ಅವ್ನು ಮಾಡಬಾರ್ದು ಬಿಟ್ಟಿದ್ರಾ? ನಾ ತಿಂಗಳು ಹೋಗಿ ಟ್ರಾನ್ಸ್ಫರ್ ಇಮ್ನಿ ಹೇಳ್ತೀರಿಲ್ವಾ? ಆ ಥರ ಮಾಡಿ. ಅವನಿಗೆ ಎಷ್ಟು ನೋವು, ಮಕ್ಕಳೆಲ್ಲ ಸ್ಕೂಲ್ ಸೇರಿದೇನೋ, ಕಾಲೇಜ್ ಸೇರಿದೇನೋ, ನಾವು ಇವರು ಬಿಟ್ಟು ಬೇರೆ ದೂರ ಹೋಗ್ಬೇಕು, ಗದಗ ಹೋಗ್ಬೇಕು, ಸನ್ಯಾಸಕ್ಕೆ ಹೋಗ್ಬೇಕು, ಕಾಶ್ಮೀರಕ್ಕೆ ಹೋಗ್ಬೇಕು, ಏನೋ ಒಂದು ಮಾಡ್ತಾನೆ, ಅವತ್ತು ಅವ್ನಿಗೆ ನೋವು ಆಗೋದಿಲ್ವಾ? ಇಲ್ಲ, ಹೇಳ್ತೇನೆ ಸ್ವಾಮಿ, ಅವನಿಗೆ ಒಂದು ಎಕ್ಸಾಂಪಲ್ ಉದಾಹರಣೆ, ಎಲ್ಲಿಯಾದ್ರೂ ಹೋಗ್ಲಿ, ಬೀದರ್, ಬೆಳಗಾಂ, ಯಾವುದೋ ಒಂದು ತಗೊಳ್ಳಿ, ಆವತ್ತ ಆ ಎಂಪ್ಲಾಯಿಗೆ ನೋವು ಆಗೋದಿಲ್ವಾ? ಆ ಥರ ಸ್ಟ್ಯಾಂಡ್ ತಗೊಂಡು ಒಳ್ಳೆ ರೀತಿಯಾಗಿ ಅಪೋಸಿಷನ್ ಲೀಡರ್ ತಪ್ಪು ಮಾಡಿದ ಇಲ್ವಾ ಅನ್ನೋ ಸಂದೇಹ ನಿಮ್ಗೆ ಬೇಡ, ಚರ್ಚೆ ಮಾಡಿ ಹೌ ಟು ಸಾಲ್ವ್ ದಿಸ್. ನಿಮ್ಗೆ ಒಳ್ಳೆ ಹೆಸರಿದ್ರೆ ದರ್ಶನ ಮಾಡ್ತೀರಿ, ಇಮಿಡಿಯೇಟ್ ಆಕ್ಷನ್ ತಗೊಳ್ತೀರಿ. ಒಳ್ಳೆ ಹೆಸರು ಬರ್ಕೊಂಡಿರೋ ಸಮಯದಲ್ಲಿ ಈ ಸಬ್ಜೆಕ್ಟ್ ತಗೊಂಡು ಒಳಗಡೆ ಬಿಟ್ಟು ಇದನ್ನಲ್ಲಿ ಹೆಚ್ಚೆ ಕಡಿಮೆ ಆದ್ರೆ ಎಲ್ರಿಗೂ ತಮಾಷೆ. ಈಗ ಎಕಡೆ ಅವ್ರು ಹೇಳಿದಾರೆ ನೋಡಿ, ನಮ್ಗೇನು ಇದರಲ್ಲಿ ಇದಿಲ್ಲ ಸ್ವಾಮಿ, 5 ವರ್ಷ ನಾವು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದು ನಿಜಾನೇ. ಈ 5 ವರ್ಷ ಮೇಂಟೈನ್ ಮಾಡ್ಬೇಕಂತ ಹೇಳಿ ಅವ್ರು 100 ಜನ ಹೇಳಿದಕ್ಕೋಸ್ಕರ ಇಲ್ಲಿ ನೀವು ಕೂತ್ಕೊಂಡಿದ್ರೆ ನಾನು ಆವತ್ತು ಹೇಳಿದ್ರು. ಈಗಿನ ಸುದ್ದಿ ಬಂದಿದೆ. ಅಪ್ರೋಚ್ ವಿತ್ ಅವರ್ ಆನರಬಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಧರಮ್ ಸಿಂಗ್ ಸಾಹೇಬ್ರು, ನಿಮ್ಮ ಮೇಲೆ ಅಪಾರ ಪ್ರೀತಿ ಇದೆ. ಆ ಅಶೋಕನ್ ಎಂಬವನು ನಿಮ್ಮ ಮೇಲೆ ಏನ್ ತಪ್ಪು ಹೇಳಿಲ್ಲ. ಅವ್ನು ಚಾರ್ಜ್ ಮಾಡಿರೋದು ಜನರಲ್ ಆಗಿ, ಯೂನಿವರ್ಸಲ್ ಆಗಿ ಜನರಲ್ ಮಾಡಿ, ಯಾವ IAS ಆಫೀಸರ್ಗಳಲ್ಲಿ ಏನೇನು ಬದಲಾವಣೆ ಮಾಡಿದಾರೋ, ಎಷ್ಟೆಷ್ಟು ಲೂಟಿ ಮಾಡಿದಾರೋ ನನ್ನ ಹತ್ರ ಪಟ್ಟಿ ಇದೇನು ಹೇಳ್ತಾನೋ. ಒಂದು ಸಾಮಾನ್ಯ ಮನುಷ್ಯ IAS ಅಧಿಕಾರಿಗಳದ್ದು ನಂದು ಪಟ್ಟಿ ಇದೇನು ಹೇಳ್ತಾನೆ, ಪಟ್ಟಿ ತರಿಸಿ ಚೆಕ್ ಮಾಡಿ ಡಿಸ್ಮಿಸ್ ಫ್ರಮ್ ದ ಸರ್ವಿಸ್. ನೋ ಡೌಟ್ ಅವತ್ತು ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ, ಇಡೀ ದೇಶ ನೋಡು ಎಂಥ ಚೀಫ್ ಮಿನಿಸ್ಟ್ರಿ. ಈ ತಕ್ಷಣ ನೋಡಿ ಎನ್ಕ್ವೈರಿ ಮಾಡಿ ಎಲ್ಲ ಅತಿಗಳು ಎತ್ತಿ ಬಿಸಿ ಆಗ್ತಾನೆ. ಅವ್ರನಿಂದ ಏನು ಇವ್ರ ಊರಿಗೂ, ರಾಜ್ಯಕ್ಕೂ, ಮಕ್ಕಳಿಗೂ, ರೈತರಿಗೆ ಏನೋ ಬೆನಿಫಿಟೇ ಇಲ್ಲ. ಅವ್ರಿಗೆ ಬೆನಿಫಿಟ್ ಇದೆ AC ರೂಮ್ನಲ್ಲಿ ಕೂತ್ಕೊಂಡು ಮಹಾರಾಜ ತರ ಇದ್ದು ಅಲ್ಲಿಂದ ಆರ್ಡರ್ ಮಾಡೋದು. ನೋ ಕಾನೂನು ಬದಲಾವಣೆ ಆಗಿದೆ, ಬೇಕಂದ್ರೆ ಎಸ್ ಕಾನೂನು ಪ್ರಕಾರ ಡಿಸ್ಮಿಸ್ ಮಾಡಿ, ಇಷ್ಟೇ ಅವ್ರು ಹೇಳೋದು. ಈಗ ಏರ್ಪೋರ್ಟ್ ತಾವೇ ನೋಡಿ, ಏರ್ಪೋರ್ಟ್ಗೂ ಅಗ್ರಿಮೆಂಟ್ ಮಾಡೋದಕ್ಕೂ ನಾವು ಎಲ್ಲಿಂದ ಲಾಯರ್ ತಗೊಂಡು ಬಂದಿದ್ವಿ? ಲಂಡನ್ಲಿಂದ ತಗೊಂಡು ಬಂದಿದ್ವಿ ಅಗ್ರಿಮೆಂಟ್ ಮಾಡೋದು. ಯು ನೋ ವಾಟ್ ಇಸ್ ದ ಫೀಸ್ ವಿಚ್ ವಿ ಆರ್ ಗಿವನ್? 50 crores. 50 crores ಲಾಯರ್, ವಕೀಲ್ಗೆ. ಯಾರಿಗಂದ್ರೆ ಅಡ್ವೊಕೇಟ್. ಯಾತಕ್ಕೆ ನಮ್ಮ ರಾಜ್ಯದಲ್ಲಿ ಅಡ್ವೊಕೇಟ್ ಇಲ್ವಾ? ನಮ್ಮ ದೇಶದಲ್ಲಿ ಅಡ್ವೊಕೇಟ್ ಇಲ್ವಾ? ಸಿ ವೇರ್ ವಿ ಆರ್ ಸ್ಟ್ಯಾಂಡಿಂಗ್ ಮಿಸ್ಟರ್ ರಾಜಿ, ಲಿಸನ್ ಕೇಳಿ. ಯಾತಕ್ಕಿದೆ ಅಂದ್ರೆ ರೈತರ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದೆ, 50 ಕೋಟಿ ರೈತರಲ್ಲಿ ಕೊಟ್ಟಿರ್ಬೋದಿಲ್ವಾ? 50 ಕೋಟಿ ರೈತರಲ್ಲಿ ಕೊಟ್ಟಿರ್ಬೋದಿಲ್ವಾ? ಅದಕ್ಕೆ ನೀ ಕೇಳಿದ್ರೆ ಮಧುಸ್ವಾಮಿ ಅವ್ರನ್ನ, ಯಾತಕ್ಕಿದೆಲ್ಲ ಉದಾಹರಣೆ ಇದಲ್ಲ. ಐ ಮಸ್ಟ್ ಟೆಲ್ ದಿಸ್. 50 ಕೋಟಿ ರೈತರಲ್ಲಿ ಕೊಟ್ಟಿರ್ಬೋದಿಲ್ವಾ? ಕೋಲಾರ ಜಿಲ್ಲಾದಲ್ಲಿ 20-25 ಸಾವಿರ ಕೊಟ್ಟಿದ್ರೆ ಅವ್ನಿಗೆ 2 ಲಕ್ಷ ಕೊಟ್ಟಿರ್ಬೋದಿಲ್ವಾ? ವೇರ್ ದೀಸ್ ಆರ್ ಆಲ್ ಹೂಸ್ ಡೂಯಿಂಗ್ ದಟ್? ಸರೌಂಡಿಂಗ್ ಆಫ್ ಯುವರ್ ಬ್ಯೂರೋಕ್ರಾಟ್ಸ್ which they bring to your notice, and without examining or believing on them, you are just signing that. Who signing? Not you. Who has signed for them? This is the reality what we have to speak today at present in this state. ನಾವು ಸುಮ್ಮನೆ ಜನ ಮೇಲೆ ರೈತರಿಗೂ ತೋರಿಸೋದು, ಬಡವರು ತೋರಿಸೋದು, ಆಶ್ರಮ ಮನೆ ತೋರಿಸೋದು, ಆರಾಧನಾ ಟೆಂಪಲ್ ತೋರಿಸೋದು ಮುಖ್ಯ ಇಲ್ಲ. ರಾಮಸ್ವಾಮಿ ಅವರೇ ನನ್ನ ಬಹಳ ಚೆನ್ನಾಗಿ ಹೇಳಿದ್ರು. ದ್ರೌಪದಿ ಸೀರೆ ದ್ರೌಪದಿಗೆ ಸೀರೆ ಸುಮ್ಮನೆ ಬಂದಿಲ್ಲ, ಎರಡಿದೆ ಪುರಾಣದಲ್ಲಿ. ರಾಮ ಅವತಾರ ತಗೊಂಡಿರೋದೆಲ್ಲ ಭಿಕ್ಷಾ ತಗೊಂಡೇ ಬೆಳೆಸಿದವನು, ಎಲ್ರು ಹೆಲ್ಪ್ ತಗೊಂಡೇ ರಾಮ ಬಂದಿದ್ದು. ಆವತ್ತು ಸಂದರ್ಭದಲ್ಲಿ ಅವನು ಹೇಳಿದ್ದು, ಇವತ್ತು ನೀವೆಲ್ಲ ನನಗೆ ಹೆಲ್ಪ್ ಮಾಡಿದಿರಿ,
ಎಲ್ಲ ಹೆಲ್ಪ್ ಮಾಡಿದ್ರಿ, ನೆಕ್ಸ್ಟ್ ಅವತಾರದಲ್ಲಿ ಆ ಹೆಲ್ಪ್ನೆಲ್ಲ ನಿಮ್ಗೆ ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ರು. ಹೌದು, ಅದಕ್ಕೆ ಕೃಷ್ಣ ಅವತಾರ ತಗೊಂಡ್ರು ಅವ್ನು. ಯಾರ್ಯಾರು ಹೆಲ್ಪ್ ಮಾಡಿದ್ರು ರಾಮನ ಕಾಲದಲ್ಲಿ ಸೀತೆನ ಹುಡ್ಕೋದಕ್ಕೂ, ಅದಕ್ಕೆ ಕೃಷ್ಣ ಅವತಾರ ತಕೊಂಡು ಆ ಅವತಾರದಲ್ಲಿ ಹೆಲ್ಪ್ ಮಾಡಿದ್ದು. ಪುರಾಣ ತೆಗೆದು ನೋಡಿ, ಆ ಅವತಾರದಲ್ಲಿ ಹೆಲ್ಪ್ ಮಾಡಿದ್ದು. ಪುರಾಣ ತೆಗೆದು ನೋಡಿ. ಆವತ್ತು ಒಂದ್ಸಲ ಕೃಷ್ಣರು ಸ್ನಾನ ಮಾಡ್ಕೊಂಡಿರೋ ಟೈಮ್ನಲ್ಲಿ ಅವ್ನು ಲಂಗೋಟ ಹೋಗ್ಬಿಟ್ಟಿದೆ ನೀರಿನಲ್ಲಿ. ಎದ್ದು ಬನ್ನಿಯಪ್ಪ ಊಟ ಮಾಡಬೇಕು, ಎದ್ದು ಬನ್ನಿಯಪ್ಪ ಊಟ, ಮಗನೆಲ್ಲ ಕರೆದಿದ್ದಾರೆ, ಕುಂತಿದ್ದೇವಿನೋ ಕರೆದಿದೆ. ಅವನು ಹೆಂಗ್ ಬರೋಕ್ಕಾಗತ್ತ? ಅವನು ಹೋಗಿರೋದು ಲಂಗೋಟ, ಬೇರೆ ಹೋಗಿರೋ ಬಂದಿರ್ಬೋದು ಮೇಲೆ. ಸೀತಾಗಿದ್ದು ಸ್ವಲ್ಪ ಜ್ಞಾನ, ಅಪಾರ ಬುದ್ಧಿ. ಹೆಣ್ಮಕ್ಳು ಅಂದ್ರೆ ಎಕ್ಸ್ಟ್ರಾ ನಾಲೆಡ್ಜ್ ಆಲ್ವೇಸ್. ಈಗ ನಾವು ನೋಡಿ ಸ್ಕೂಲ್ನೆಲ್ಲ ಹೆಣ್ಮಕ್ಳೇ ಫಸ್ಟ್ ಬಂದಿದ್ದಾರೆ ಬರೆದಿದ್ದಾರೆ. ಹತ್ರ ಹೆಣ್ಮಕ್ಳಿಗೆ ಅಪಾರ ಬುದ್ಧಿ ಇದೆ. ಆ ಅಮ್ಮ ಯೋಚನೆ ಮಾಡಿ ಅವ್ರ ಸೀರೆನ ಸ್ವಲ್ಪ ಕಿತ್ತು ರೌಂಡ್ ಮಾಡಿ ನೀರಿನಲ್ಲಿ ಬಿಟ್ರು. ತಕೋಪ ಕಟ್ಕೊಂಡು ಬನ್ನಿ ಸ್ವಾಮಿ, ಅದೇ ಐಡಿಯಾ. ಅವನದು ಕಟ್ಕೊಂಡು ಬಂದು ಆ ಅಮ್ಮ ಹತ್ರ ಹೇಳಿ, ಯಾರಿಗೂ ಗೊತ್ತಿಲ್ಲ ನಾನು ಯಾತಕ್ಕೆ ಇಷ್ಟು ದೂರ ಬಂದೇ ಇಲ್ಲಾನು, ಅಟ್ಲೀಸ್ಟ್ ನೀವು ನನ್ನ ಐಡಿಯಾ ಗೊತ್ಕೊಂಡು ಈ ತರ ಮಾಡಿದ್ರೆ ತಾಯಿ, ನಿಮ್ಗೂ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಹೆಲ್ಪ್ ಮಾಡ್ತೀವಿ ಹೇಳಿದ್ರು, ಬ್ಲಸ್ ಮಾಡಿದ್ರು. ಆ ಸಂದರ್ಭ ಉಪಯೋಗ ಮಾಡ್ಕೊಂಡು ಸೀರೆ ಕೊಟ್ರು. ಅವನು ಬೇರೆ ಏನು ಸುಮ್ಮನೆ ಕೊಟ್ಟಿಲ್ಲ, ಅವನು ಸುಮ್ಮನೆ ಕೊಟ್ಟಿದ್ದ ಸೀತೆಗೆ. ನಿಜವಾಗಿ ನಾನು ಹೇಳಿದೆ ನಿಜ. ಯಾರಾದ್ರು ಎಂ ಪಿ ಪ್ರಕಾಶ್ ಸಾಹೇಬ್ ತಮ್ಗೆ ಎಲ್ಲ ಗೊತ್ತಿದೆ, ತಾವು ಹೋಗಿ ನೋಡಿ. ಇದೇ ಮಹಾಭಾರತದಲ್ಲಿ ಇಲ್ಲ ಅಂದ್ರೆ ನಾಳೆ ಪತ್ರಿಕೆ ಅವರು ಮೀಡಿಯಾನಲ್ಲಿ ಬರಲಿ, ನಾನು ಅದಕ್ಕೆ ಉತ್ತರ ಇರುತ್ತೆ. ಮಹಾಭಾರತದಲ್ಲಿ ಇರುತ್ತೆ ಸ್ವಾಮಿ, ಇದು ಇಲ್ಲ ಹೇಳಕ್ ಸಾಧ್ಯನೇ ಇಲ್ಲ, ಇರುತ್ತೆ. ಈಗ ನೀವು ರಾಜೇಂದ್ರನ ಭಾರತ ಹೊರತು ಮಹಾಭಾರತ ಅಲ್ಲ ಇರ್ಬೋದು, ಮುಂದೆ ಒಂದು ದಿವಸ ಅದು ಆಗ್ಬೋದು, ಪುಟಗೋಸಿ ಕೊಟ್ಟರು ನೋಡೇ ಇಲ್ಲ ನಾವು. ಯಾವ ಪುಟ ನೋಡಿದ್ರು ಪುಟಗೋಸಿ ಸಿಗಂಗೇ ಇಲ್ಲ ಮಹಾಭಾರತದಲ್ಲಿ. ಇವು ಹೇಳ್ತೇವೆ ಮಹಾಭಾರತದಲ್ಲಿ ಪುಟಗೋಸಿ ಇಲ್ಲ, ಇದು ಪುಟ್ಟದಲ್ಲಿ ಇರುತ್ತೆ. ಆ ಪುಟ್ಟ ಇವ್ರು ಹುಡುಕಿಲ್ಲ. ರಾಮಾಯಣ ಮಹಾಭಾರತದ ಮಧ್ಯದ ಭಾಗ ಹೇಳಿದ್ದೆ ಸರ್ ಅವನು. ರಾಮಾಯಣ ಆಗಲಿ, ಮಹಾಭಾರತದಲ್ಲಿ ಕಲಿಯುಗ ಆಗಲಿ, ಇಂದಿನ ಉಲಗ ಆಗಲಿ, ಮಧ್ಯದಲ್ಲಿ ಇರೋದೇ ಪವರು. ಮಧ್ಯ ಇಲ್ಲ ಅಂದ್ರೆ ಪವರೇ ಇಲ್ಲ. ತಾವು ಮಧ್ಯದಲ್ಲಿ ಕೂತ್ಕೊಂಡಿದ್ರಿ ಸ್ವಾಮಿ, ಎಷ್ಟು ಪವರ್. ನೀವು ಪರ್ಮಿಷನ್ ಕೊಟ್ಟರೆ ನಾವು ಮಾತಾಡಕ್ಕಾಗತ್ತೆ. ಮಧ್ಯ ಭಾಗನೇ ಪವರ್. ಆದ್ರಿಂದ ಅಧ್ಯಕ್ಷರೇ, ಹೀಗೆ ಇಲ್ಲ ಮುಗಿಸ್ಬಿಡ್ತೇನೆ ಸರ್, ನಿಮ್ಗೆ ನೀವು ಸಾಕಾದ್ರೆ ನಾನು ಮುಗಿಸ್ಬಿಡ್ತೇನೆ. ಮೈ ಇಂಟ್ರೆಸ್ಟ್ ಆಫ್ ದಿಸ್ ಗವರ್ಮೆಂಟ್, ಇಲ್ಲಿ ಇರೋ ಶಾಸಕರು ವೆದರ್ ದೇ ಹ್ಯಾವ್ ಸೀನ್ 80% ಆಫ್ ಪೀಪಲ್ ದಟ್ ರೋಡ್ ಆರ್ ನಾಟ್. ಅಷ್ಟೇ. ರೋಡ್ಗಳು ನೋಡಿದಾರ ಇಲ್ಲೋ ನನಗೆ ಗೊತ್ತಿಲ್ಲ. ಹೌದು, ಯಾವ್ದು ಎಕ್ಸ್ಪ್ರೆಸ್ ರೋಡ್ ಮಾಡಿದ್ದಾರೆ, ನಾವು ನೋಡಿಬಿಟ್ಟು ಅದನ್ನಲ್ಲಿ ಸರಿ ಇದಾ ಇಲ್ವಾ ಅನ್ನೋ ನಾವು ಚರ್ಚೆ ಮಾಡ್ಬೋದು. ಈಗ ನಮ್ಗೆ ಸದನದಲ್ಲಿ ಕಮಿಟಿಗಳು ಇರಿಸ್ರಿ, ಕಮಿಟಿನಲ್ಲಿ ಏನ್ ಮಾಡ್ತೀವಿ, ಚರ್ಚೆ ಬಂದ್ರೆ ಆ ಜಾಗ ಹೋಗಿ ನೋಡ್ಕೊಂಡು ಬರ್ಬೇಕಂತ ಹೇಳಿದ್ದಾರೆ. ಆ ತರ ಯಾರಾದ್ರೂ ಹೋಗಿ ಒಂದು ಕಮಿಟಿ ಮಾಡಿ ನೋಡ್ಕೊಂಡು ಬಂದಿದ್ರಾ? ಯಾತಕ್ಕೆ ಇಷ್ಟು ದೊಡ್ಡ ಚರ್ಚೆ ಒಂದು ವಾರದಲ್ಲಿ ಮಾತಾಡ್ಕೊಂಡಿದ್ರೆ? ಒಂದು ಬಸ್ ಅರೇಂಜ್ ಮಾಡಿ ವಾಲ್ವಾ ಬಸ್ ನಲ್ಲಿ ಕರ್ಕೊಂಡು ಹೋಗಿ ಅದನ್ನ ನೋಡ್ಬಿಟ್ಟು ಬಂದು ಮಾತಾಡಿರ್ಬೇಕಲ್ವಾ? ಯಾತಕ್ಕೆ ಮಾಡಿಲ್ಲ? ಅವತ್ತು ಗೊತ್ತಾಗುತ್ತೆ ಆ ರೋಡ್ ಚೆನ್ನಾಗಿರುತ್ತಾ ಇಲ್ವಾ ಇಲ್ವೋ. ನಿಜ ತಾನೆ? ಸಿ, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಅಬೌಟ್ ದ ಸ್ಟೇಟ್. ಇಲ್ಲ ಮಿನಿಸ್ಟರ್ ಅವರೇ, ತಾವು ನೋಡಿದ್ರಾ? ಇಲ್ಲ ತಾವು ನೋಡಿದ್ರಾ? ಇಲ್ಲ ವಾಲ್ವಾ ಕಳಿಸಿ, ತಾವು ನೋಡಿದ್ರಾ? ನೀವು ನೋಡ್ಲೇಬೇಕು. ನಿಮ್ಮ ಗಾಡಿ ತಗೊಂಡು ಹೋಗ್ಬೇಕು, ಈ ರೋಡ್ ಚೆನ್ನಾಗಿರುತ್ತಾ ಹೇಳ್ಬೇಕು. ವಾಟ್ ಈಸ್ ದಟ್ ಬೆಟರ್ಮೆಂಟ್ ಎಷ್ಟು ಹಾಕಿದಾನೋ, ರೋಡ್ ಬ್ರಾಡ್ ಎಷ್ಟಿದೆ ಎಲ್ಲ ನೋಡ್ಕೊಂಡು ಬರ್ಬೇಕಾ? ಕೆನಿ ಅವನು ನಮ್ಗೆ ರೈವಲ್ ಇಲ್ವೇ? ಕೆನಿ ನಮ್ಗೆ ವಿರೋಧನ? ಊಟ ಕೊಡೋ ಟೈಮ್ನಲ್ಲಿ ಅವನು ಫ್ರೆಂಡು, ಊಟ ಮುಗಿದ ಮೇಲೆ ಅವ್ನು ಕೆಟ್ಟವನಾಗಿದ್ರೆ ಏನ್ರಿ? ನೀವು ಯೋಚನೆ ಮಾಡಿ. ಈಗ ನಮ್ಮ ಶ್ರೀಮಾನ್ ವಾಟರ್ ನಾಗರಾಜ್ ಬಹಳ ಚೆನ್ನಾಗಿ ಹೇಳಿದ್ರು, ರೆಡ್ ಕಾರ್ಪೆಟ್, ಚೀಫ್ ಸೆಕ್ರೆಟರಿ ಸಲ್ಯೂಟು, ಹಂಗೆ ಹಿಂಗೇನು. ಚೆ ತಪ್ಪಾಗುತ್ತೆ ನಾನು. ಆಮೇಲೆ ಮಧುಸ್ವಾಮಿ ಅವರು ಏನ್ ಹೇಳಿದ್ರು, ಚೆ ಬರೋದೇನು ತಪ್ಪಿಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅವನಿಗೆ ಬೇಕಾಗಿರೋ ಲ್ಯಾಂಡ್ ಅವ್ನು ಕೊಡ್ಬೇಕಂತ ಪಕ್ಕದಲ್ಲಿ ಹೇಳಿಲ್ವಾ? ರೆಡ್ಡಿ ಹೇಳಿದ್ರು, ಇದು ತಪ್ಪು, ಸದನದೊಳಗೆ ಮಾತಾಡ ಟೈಮ್ ಅವ್ನು ಬರಲೇಬಾರ್ದು. ಅದನ್ನ ಅವನೇನು ಅಂದಿನ ಮನುಷ್ಯ ತಾನೆ? ವಿಧಾನಸೌಧ ನೋಡೋಕೋ ಬರಬಾರ್ದ? ಏನ್ ಅಷ್ಟು ಏನ್ರಿ ಇದು? ಅದು ಓಕೆ, ಒಂದು ನಾಗರಿಕವಾಗಿ ಅವನು ಬಂದು ಸೇರ್ಸುದಿಲ್ಲ ಅಂತ ಹೇಳ್ಬಿಟ್ರ, ಕುಮಾರಸ್ವಾಮಿ ಸೇರ್ಸಿಲ್ಲ, ಅವನಿಗೆ ಎಗೇನ್ಸ್ಟ್, ಅವನು ಸುಪ್ರೀಂ ಕೋರ್ಟ್ ಹೋಗ್ತಾನ ಮೀಡಿಯಾ ಬರ್ತಾರೆ. ಸೇರಿಸ್ಬಿಟ್ರೆ ಕುಮಾರಸ್ವಾಮಿ ಸೇರಿಸ್ಬಿಟ್ರು, ಇನ್ನು ಯಾತಕ್ಕೆ ಸದನದ ಒಳಗಡೆ ಏನು ಹೇಳ್ತಾರೆ? ಹೆಂಗಪ್ಪ ಕೆಲಸ ಮಾಡಿದ ಮುಖ್ಯಮಂತ್ರಿ ಕೆಲಸ? ಅದಕ್ಕೆ ಸ್ವಾಮಿ ಹೇಳಿದ್ದು, ಈ ಮುಖ್ಯಮಂತ್ರಿ ಕೆಲಸ ಬೇಡ, ನೀನು ಎಲ್ಲಿ ಕೇಳಿದ್ರಿ? ಇದು ಒಂದು ಇದು ಯಾತಕ್ಕಂದ್ರೆ ಇಟ್ ಈಸ್ ಎ ಸೆನ್ಸಿಬಲ್ ಥಿಂಗ್ಸ್.
ನೀವು ಎಲ್ಲ ಕಡೆನೂ ಫೇಸ್ ಮಾಡಬೇಕು. ನೀವು ಸೈಲೆನ್ಸ್ ಆಗಿ ನಮ್ಮ ಅಪೋಸಿಷನ್ ಲೀಡರು ನಮ್ಮ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲ, ದೇ ಆರ್ ಸೀನಿಯರ್ ಲೀಡರ್ಸ್, ದೇ ಆರ್ ನಾಟ್ ಅಗೇನ್ಸ್ಟಿಂಗ್ ಯು, ದೇ ಆರ್ ಬ್ಲೆಸ್ಸಿಂಗ್ ವೇರ್ ಎವರ್ ದೇ ಆರ್ ಸ್ಟ್ಯಾಂಡಿಂಗ್. ಪಾಲಿಸಿ ಮ್ಯಾಟರ್ನಲ್ಲಿ ನಿಮ್ಮ ಪಕ್ಷ ಸೇರಿದು ಜಾಗ ಸರಿ ಇಲ್ಲ ಅದ್ಮೇಲೆ ಅವ್ರು ಯಾವಾಗಲೂ ಹೇಳೋದು ನೀವು ಸರಿ ಇಲ್ಲ ನಿಲ್ಲ. ಕೂತ್ಕೊಂಡು ಚರ್ಚೆ ಮಾಡಿ ಇನ್ನೊಂದು 3 ವರ್ಷ ನಾವು ಇಲ್ಲಿ ಇರಬೇಕು, ಸೀನಿಯರ್ ಮೋಸ್ಟ್ ಲೀಡರ್ಸ್ ಎಲ್ಲ ಇದ್ದಾರೋ, ಏನೇನು ಎಲ್ಲೆಲ್ಲಿ ಬದಲಾವಣೆ ಆಗಿದೆ, ಯಾರ್ದು ತಪ್ಪಾಗಿದೆ, ಆ ತಪ್ಪನ್ನು ಸರಿಪಡಿಸೋಕ್ಕೂ ನಮ್ಮ ಸರ್ಕಾರಕ್ಕೆ ಹೋಗಿತ್ತಿಲ್ಲ ಅಂದ್ರೆ ವಾಟ್ ಫಾರ್ ದ ಬ್ಯೂರೋಕ್ರಾಟ್ಸ್ ವಿತ್ ಅಸ್ ಟು ಗಿವ್ ಸಜೆಷನ್. ಮಿಕ್ಕಿದಕ್ಕೆಲ್ಲ ಹೇಳ್ತಾರಲ್ವಾ, ಅಕ್ಕಿಗೆಲ್ಲ ತಗೊಂಡು ಬರ್ಬೇಕಾದ್ರೆ ಐಡಿಯಾ ಕೊಡ್ತಾರೋ, ಅದನ್ನ ಅರ್ಧ ಅಕ್ಕಿ ಹೆಂಗ್ ಲೂಟಿ ಮಾಡೋದನ್ನ ಪ್ಲಾನ್ ಮೊದಲೇ ಮಾಡ್ಕೊಳ್ತಾರೋ, ಇದೆಲ್ಲ ಇದೆ ಇಲ್ವಾ? ನೀವು ಇದೆಲ್ಲ ಸೇರಿ ಮಾಡಿಕೊಂಡು ಅದು ಹೆಂಗಿದೆ ಸರಿಪಡಿಸೋದು ಪ್ರಯತ್ನ ಮಾಡಿ. ಯು ಡೋಂಟ್ ಚಾಲೆಂಜ್ ವಿತ್ ದ ಸುಪ್ರೀಂ ಕೋರ್ಟ್. ಸರಿ, ವೈ ಡು ವಾಂಟ್ ಚಾಲೆಂಜ್ ದ ಸುಪ್ರೀಂ ಕೋರ್ಟ್? ಇವನ್ನೇ ಚಾಲೆಂಜ್ ಮಾಡಿ, ಕರಿ, ಯು ಆನ್ ಎಲಿಫೆಂಟ್ ಪವರ್, ಕರೆದು ಹಿಂಗಿದೆ ಬಿಟ್ಕೊಡ್ರಿ ಅಂದ್ರೆ ಬಿಟ್ಕೊಡ್ತಾನೆ. ಅದನ್ನಲ್ಲಿ ಏನಿದೆ? ಅವನು ಇಲ್ಲ ಹೇಳಿದಾನ? ಇಲ್ಲ ಹೇಳಿದ್ರೆ ಯು ಬ್ರಿಂಗ್ ಎ ಲೆಜಿಸ್ಲೇಷನ್ ಇಯರ್, ಬ್ರಿಂಗ್ ಎ ಬಿಲ್, ವಿ ಆಲ್ ವಿಲ್ ಸಪೋರ್ಟ್. ಎಷ್ಟು ಜನ ಸಪೋರ್ಟ್ ಮಾಡಿದ್ರೆ ಅವತ್ತು ನಿಮ್ ಕಣ್ ಮುಂದೆ ಗೊತ್ತಾಗುತ್ತೆ. ಎಷ್ಟು ಜನ ಸಪೋರ್ಟ್ ಮಾಡಿದ್ರೆ ನಿಮ್ ಕಣ್ ಮುಂದೆ ಗೊತ್ತಾಗುತ್ತೆ. ಆ ಬಿಲ್ ಏನಾದ್ರು ಬದಲಾವಣೆ ಆದ್ರೆ ನೆಕ್ಸ್ಟ್ ಈ ಕಡೆ ಬಿಲ್ ಫೇಲ್ಯೂರ್ ಆಗಿದೆ, ಮುಖ್ಯಮಂತ್ರಿ ನೀ ರಾಜೀನಾಮೆ ಮಾಡ್ಬೇಕಂತ ಹೇಳ್ತಾರೆ. ಆವತ್ತು ನೀ ಏನ್ ಮಾಡ್ಬೇಕು? ಅದು ಅವಮಾನ ಅಂತ ತಗೊಳ್ಬಾರ್ದು. ದಶರಥನ್ ರಾಮಾಯಣದಲ್ಲಿ ಮಹಾ ಕಿಂಗ್, ಬಹಳ ಗೌರವ, ಎಲ್ಲ ಪವರ್ ಇದ್ದು ಅವನ ಹತ್ರ. ಅವನು ಈಕ್ವಲ್ ಆಗಿ ಇಂದಿನ ಜೊತೆ ಹೋಗಿ ಮಾತಾಡ್ಬಿಟ್ಟು ಬರೋನು, ಅಂತ ಪವರ್ ಇಟ್ಕೊಂಡ ದಶರಥನ್ ರಾಮನ್ ತಂದೆ. ಒಂದು ಸಲ ನಾರದರು ಅವನ್ಗೆ ಹೇಳಿದ್ದಾರೆ, ದಶರಥ ನೀ ಇಷ್ಟು ಪವರ್ಫುಲ್ ಆಗಿ ಮೇಲೆ ಹೋಗಿ ಇಂದ್ರನ ಜೊತೆ ಮಾತಾಡ್ಬಿಟ್ಟು ಬರ್ತಾ ಇದ್ದೀರಿ, ನೀ ಬಂದ ಮೇಲೆ ನೀವು ಕೂತ್ಕೊಂಡಿರೋ ಕುರ್ಚಿನ ಕ್ಲೀನ್ ಮಾಡ್ತಾ ಇದ್ದಾರು. ದಶರಥನ ಕೋಪ ಬರುತ್ತೆ, ಎಷ್ಟು ಪವರ್ಫುಲ್ ನಾನು, ಆ ಇಂದ್ರನಿಗೆ ಎಷ್ಟು ಕೊಬ್ಬಿರಬೇಕೋ, ನಾನು ಕೂತ್ಕೊಂಡಿರೋ ಚೇರ್ನ ಕ್ಲೀನ್ ಮಾಡ್ತಾನ, ನಾಳೆ ನೋಡ್ತೇನೆ ನಾನು, ನಾಳೆ ಹೋಗಿ ಮಾತಾಡಿದಾನೋ, ಹೋಗ್ತೀವಿ ಹೇಳ್ಬಿಟ್ಟು ಬಂದು ಅವ್ರ ಕಾರ್ನಲ್ಲಿ ನಿಂತು ನೋಡ್ತಾ ಇದ್ದಾನ. ಆ ಥರನೇ ಅವ್ರು ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇವನು ಕೋಪದಲ್ಲಿ ಒಳಗಡೆ ಹೋಗ್ತಾನೆ, ಏ ಇಂದಿರಾ, ಯಾವ್ದ್ರಲ್ಲಿ ನಾನು ಕಡಿಮೆ ಇದ್ದೇನು, ಯಾಕೆ ಹಿಂಗ್ ಮಾಡಿದಾರೆ ಅಂದ್ರೆ ಅವನು ಹೇಳಿದಾನೋ, ನಿಮ್ಮ ಹತ್ರ ನನ್ಗೆ ಈಕ್ವಲ್ ಆಗಿ ಎಲ್ಲ ಇದೆ, ಎಲ್ಲ ಪವರ್ ಇದೆ, ಬಟ್ ಪುತ್ರ ಬಾಕಿ ಇಲ್ವೇ ನಿನಗೂ? ಅದು ಕರ್ಮ ತಾನೇ. ಪುತ್ರ ಬಾಕಿ ಇಲ್ಲ ನಿನಗೂ, ಅದು ಕರ್ಮ. ಆ ಕರ್ಮ ನನ್ನ ರೂಪದಲ್ಲಿ ಬರಬಾರ್ದು, ಅದು ಕ್ಲೀನ್ ಮಾಡಿದೆ ನಾನು. ಆ ಮಾತು ಕೇಳ್ಕೊಂಡ ಮೇಲೆ ಅವನ್ ತವಸಿ ಹತ್ರ ಹೋಗಿ ವಿರುದ್ಧ ಇದ್ದು ಹಣ್ಣು ತಗೊಂಡು ಬಂದು ಒಂದು ರಾಮನ ಬೆಳೆಸಿದ, ಒಂದು ಲಕ್ಷ್ಮಣ ಬೆಳೆಸಿದ. ಆವತ್ತೆ ಆ ಅವಮಾನ ಆಗಿಲ್ಲ ಅಂದ್ರೆ ಅವನ ಮಕ್ಕಳ ಪುತ್ರನ ಅವನು ಕ್ಯಾರೆ ಮಾಡಿರ್ಬೋದು. ಆ ತರದ ಅವಮಾನ ಮಾಡಿ ತಗೊಳ್ಬಾರ್ದು. ಯಾವ ರೂಪದಲ್ಲಿ ಯು ವಾಂಟ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಟು ಸ್ಟ್ಯಾಂಡ್ ಇನ್ ದ ಸ್ಟೇಟ್, ಟ್ರೈ ಟು ಡೂ ದಟ್, ವಿಲ್ ಬಿ ಫುಲ್ಲಿ ಕೋಆಪರೇಟಿಂಗ್ ಟು ಯು. ಬಟ್ one single man, Ashokani, who is challenging you, what did he say? I will see to that, I will not leave. ಏನು ಅವರು ಓದಿದಾರೋ, ಏನು ಅವ್ರಿಗೆ ಎಷ್ಟು ಲಾಯರ್ಗಳಿದ್ದಾರೋ, ಏನು ಅವ್ರ ಪರ ಕಾನೂನಿದೆ, ವಾಟ್ ಎವರ್ ಇಟ್ ಮೇ ಬಿ ಸುಪೀರಿಯರ್ ಆಲ್ಸೋ. ವಾಟ್ ದ ವರ್ಡ್ ಇಟ್ಸ್ ಅಫೆಕ್ಟ್ ಟು ಯು, ಇಟ್ ಅಫೆಕ್ಟ್ಸ್ ದ ಎಂಟೈರ್ 224 MLAs. 224 MLAಗೆ ಅದು ಎಫೆಕ್ಟ್ ಆಗುತ್ತೆ. MLC ಕೂಡ ಅಫೆಕ್ಟ್ ಆಗುತ್ತೆ ಇಲ್ವಾ? ಅವ್ರಿಗೂ ಅಫೆಕ್ಟ್ ಆಗುತ್ತೆ. ಇಟ್ ಈಸ್ ಶೇಮ್. ಯು ಮಸ್ಟ್ ಟೇಕ್ ಅಪಾಲಜಿ ಫಾರ್ ದಟ್. ಯು ಶುಡ್ ನಾಟ್ ಇಗ್ನೋರ್ ಯು, ವಾಟ್ ಎವರ್ ಇಟ್ ಮೇ ಬಿ. ದಟ್ ಈಸ್ ದ ಪಾರ್ಟ್ ವೇರ್ he may be failed. The other part, he may ready to discuss with you, call him. Nothing wrong in that. ಯಾರು ಏನು ಹೇಳಿದ್ರು ಸರಿ, in the interest of the state, consult with the respectful leaders. Nothing wrong in that. Nothing wrong in that. ಇದರಲ್ಲಿ ಪಾರ್ಟಿ ಬೇಸು ಇದು ಬೇಸು ಯಾವ್ದು ಅವಶ್ಯಕತೆನೇ ಇಲ್ಲ. ಇಂಥ ಒಂದು ಚರ್ಚೆನೆ ಈ ರಾಜ್ಯದ ಒಳಗಡೆ ಎಲ್ಲ ನೋಡ್ಕೊಂಡಿದ್ದಾರೋ, ಮುಖ್ಯಮಂತ್ರಿ ಹೆಂಗ್ ಸಾಲ್ವ್ ಮಾಡ್ತಾರೋ, ಅದೇ ಜೊತೆಗೆ ಈ ಕಡೆ ಇರೋ ಮಂತ್ರಿಗಳನ್ನು ಯೋಚನೆ ಮಾಡ್ತಾ ಇದ್ದಾರೋ ಹೆಂಗ ಮುಖ್ಯಮಂತ್ರಿ ಸಾಲ್ವ್ ಮಾಡ್ತಾರೋ, ಡೆಪ್ಟಿ CM ಏನ್ ಮಾಡ್ತಾರೋ ನಿಮ್ಗೆ ಗೊತ್ತಿದೆ. ನಾವ್ ಹೇಳೋದು ಅವಶ್ಯಕತೆ ಎಲ್ಲರಿಗೂ ಗೊತ್ತಿದೆ. ಏನೇನು ಪಾರ್ಟಿ ಯಾರ್ಯಾರು ಟೀಮ್ ಹೆಂಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಬಟ್ ಹೌ ಟು ಸಾಲ್ವ್ ಯೋಚನೆ ಮಾಡಿ. ತಮ್ಗೆ ಗೊತ್ತಿದೆ, ತಾವೆಲ್ಲರೂ ಕನ್ವಿನ್ಸ್ ಮಾಡಿ ಎಲ್ರಿಗೂ ಒಂದು ಒಳ್ಳೆ ಸ್ಟೈಲಿಶ್ ಟೋಪಿ ಹಾಕಿ ಅದಕ್ಕೆ ಕೂತ್ಕೊಂಡಿರೋರು ಗೊತ್ತಿಲ್ವಾ? ನಿಜ ತಾನೆ? ಎಸ್, ವೆರಿ ಸ್ಟೈಲಿಶ್. ಹ್ಯಾಂಡಲ್, ಯು ಹ್ಯಾಂಡಲ್ ವೆರಿ ಕ್ಲೆವರ್ಲಿ, ನೋ ಪ್ರಾಬ್ಲಮ್. ಯು ಹ್ಯಾಂಡಲ್ ದಿಸ್ ಆಲ್ಸೋ. ಇದನ್ನೇ ನೀವು ಬಿಟ್ರೆ ನಾಳೆ ರಾಜಕೀಯದಲ್ಲಿ ಕುಮಾರಸ್ವಾಮಿಗೆ ಕೆಪಾಸಿಟಿ ಇಲ್ಲ ಅಂತ ಹೇಳ್ಬಿಡ್ತಾರು. ನಿನ್ ಕೆಪಾಸಿಟಿ ಎಲ್ಲ ಇದೆ, ಬಟ್ ಜೊತೆ ಇರೋರು ಸರಿ ಇಲ್ವೇ? ಜೊತೆಲೆ ಸರಿ ಇಲ್ಲ ಇದ್ರೇನು, ಡೋಂಟ್ ವರಿ, ವಿ ಆರ್ ವಿತ್ ಯು, ದ ಎಂಟೈರ್ ಅಸೆಂಬ್ಲಿ ಇಸ್ ವಿತ್ ಯು. ಕಾರಣ ಏನಂದ್ರೆ ಒಂದು ಒಳ್ಳೆ ರೀತಿಯಾಗಿ ಅದು
ಅಶೋಕ್ ನಿನ್ನ ಈಗ ಮಧುಸ್ವಾಮಿ ಮಾತಾಡ ಟೈಮ್ನ ಅಶೋಕ್ ಬೇಡ ನಿಲ್ಲಿಲ್ಲ, ಶ್ರೀರಾಮ್ ರೆಡ್ಡಿ ಬೇಡ ನಿಲ್ಲಿಲ್ಲ. ಅವನು ಎಷ್ಟು ಎಕ್ಸ್ಟ್ರಾ ಲ್ಯಾಂಡ್ ತಗೊಂಡಿದ್ದಾನೋ ಅದನ್ನ ಅವನ ಕಡೆಯಿಂದ ಇಸ್ಕೊಳ್ಳಿ ನಿಲ್ಲಿಲ್ಲ. ಅದಕ್ಕೆ ಏನಾದ್ರು ಒಂದು ಸರ್ಕಲ್ ಮಾಡಿ ಯಾವ ರೀತಿಯಲ್ಲಿ ಅದನ್ನು ಸಾಲ್ವ್ ಮಾಡಬೇಕನ್ನೋ ಸಾಲ್ವ್ ಮಾಡಿ, ವಿಲ್ ಬಿ ವಿತ್ ಯು ಫಾರ್ ದ ಗುಡ್ ಕಾಸ್. ವಿ ವಿಲ್ ಸಪೋರ್ಟ್ ಆಲ್ವೇಸ್ ಫಾರ್ ದ ರೈತರು. ನೋ ಡೌಟ್, ನಾನು ರೈತರಿಗೆ ಸಪೋರ್ಟ್ ಮಾಡಲೇಬೇಕು. ಅದನ್ನ ಹೇಳ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದು ಸ್ವಾಮಿ, ಧನ್ಯವಾದಗಳು, ನಮಸ್ಕಾರ.